ನೀವೊಂದು ನಾಟಕ ಆಡ್ಬೇಕು. ನಾಟಕನ? ಅಯ್ಯೋ ನಿನ್ನ ಬಾಯಿ ಮೊಂಡಾಕ, ನಾಟಕ ಆಡಕ್ಕೆ ಕಣ್ಣೀರಾಗ್ತಾ ಇದ್ಯಾ? ನಾವು ನಾಟಕ ಆಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ನೋಡು, 2 ತರ ನಾಟಕ ಆಡ್ ತೋರಿಸ್ತೀರಿ. ಒಂದು ನೋಡ್ತಾ ಇರು, ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿರುದಯ ಪ್ರೇಮ ಭಯ. ಇದು 1ನೇ ಭಾಗ. 2ನೇ ಭಾಗ, ಕೊಲ್ಲನೇತಕ್ಕೆ ಎಣ್ಣೆ ಮಲ್ಲಿಗ ನಿಲ್ಲಿ ಹನುಬಾರೆ ಬೆಲ್ಲಗೆ ಬರುತ್ತೀಹ ನಲ್ಲನ ನೋಡೆ ಕುಣಿ ಕುಣಿದಾಡೆ ತಾತಕದೈ ತಕದ ತೋಪ್ ತಕದೈ. 2ನೇ ಭಾಗ ಆಯ್ತು. 3ನೇ ಭಾಗ, ಬಲ್ಲು ಕವೀರರಾದ ಪಂಚಪಾಂಡವರಂ ವರಿಸಿರೆಂಬ ದುರಾಂಕಾರದಿಂದ ಮೆರೆಯುತ್ತಿರುವ ಪಾಂಚಾಲಿ ಬಾ ನನ್ನ ತೊಡೆಯ ಮೇಲೆ ನಿನ್ನ ಪೀಠವನ್ನು ಅಲಂಕರಿಸು. ಅಯ್ಯೋ, ನನಗೆ ಈ ನಾಟಕ ಎಲ್ಲ ಬೇಡ. ಮತ್ತಿನ್ಯಾವುದು? ನೀನು ನನ್ ಗಂಡನ್ ತರ ನಾಟಕ ಆಡಿದ್ರೆ ಸಾಕು. ಗಂಡನ್ ತರ ನಾನ್ ನಾಟಕ ಆಡ್ಬೇಕಾ? ಹೌದು. ಬೇಡ ತಾಯಿ, 106 ಜನದ ಪವಿತ್ರ ಆಶೀರ್ವಾದ ತಗೊಂಡಿರೋ ಆ ಪಾತ್ರನ ನನ್ ಕೈಲಿ ಮಾಡಕ್ಕಾಗಲ್ಲ. ಬೇರೆ ಯಾರನ್ನ ನೋಡ್ಕೊಳ್ಳಿ. ಪ್ಲೀಸ್ ಪ್ಲೀಸ್, ನಿಮ್ ಕಾಲ್ ಮುಗಿದು ಕೇಳ್ಕೊತೀನಿ, ನನ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಾನ್ ಮದ್ವೆ ಆದ್ರೇನೆ ಆಸ್ತಿಲ್ ಪಾಲು ಅಂತ ನಮ್ಮಪ್ಪ ಬಿಲ್ ಬರ್ದಿಟ್ಟಿದ್ದಾರೆ. ನಮ್ಮ ಅಣ್ಣನು ಅದಕ್ಕೆನು ಸೇರ್ಕೊಂಡು ಆಸ್ತಿನೆಲ್ಲ ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ. ನನ್ನ ಆಸ್ತಿನ ಉಳಿಸ್ಕೋಬೇಕು ಅಂದ್ರೆ ನಾನ್ ಮದ್ವೆ ಆಗ್ಬೇಕಂತೆ. ನನಗೆ ಈಗ್ಲೇ ಮದ್ವೆ ಆಗೋಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಆಸ್ತಿನ ಉಳಿಸ್ಕೊಡಿ, ಇಲ್ಲಿದ್ರೆ ನಾನು ಬೀದಿ ಭಿಕಾರಿ ಆಗೋಗ್ತೀನಿ. ಅಳ್ಬೇಡ, ಸುಮ್ಮನೆ ಇರುವ. ನೋಡು, ಕಷ್ಟದಲ್ಲಿ ಮನುಷ್ಯನಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಮನುಷ್ಯತ್ವನೇ ಕಳ್ಕೊಂಡ್ಬಿಡ್ತೀನಿ. ನಿನಗೆ ಒಳ್ಳೇದಾಗದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಷ್ಟೇ ಕಣಪ್ಪ ನಡೆದಿದ್ದು. ನಾನು ಈ ಮನೆಗೆ ಅಳಿಯಾನೂ ಅಲ್ಲ, ಅವಳು ನನ್ನ ಹೆಂಡ್ರು ಅಲ್ಲ. ನನ್ನ ಕಷ್ಟಕ್ಕೆ ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಗಂಡನ ತರ ನಾಟಕ ಆಡ್ತಾ ಇದೀನಿ. ಒಂದ್ ಬೀಡಿ ಕೊಡೆಯ, ಅದನ್ನೇ ಕೊಡೆಯ. ನನಗ್ ಮೋಸ ಮಾಡ್ತಾನ? ಸುಮ್ನೆ ತಗೊಂಡು ಎಲ್ರಿ ಹೋಗ್ತಾ ಇದ್ದೀರಾ? ನಮ್ ಬೆನ್ ಹಿಂದೆ ಈ ಮನೇಲಿ ಎಂಥ ನಾಟಕ ನಡೀತಾ ಇದೆ ಗೊತ್ತಾ? ಅವನು ಮೋನಿನ ನಿಜವಾಗ್ಲೂ ಮದ್ವೆನೆ ಮಾಡ್ಕೊಂಡಿಲ್ಲ, ಗಂಡ ಅಂತ ನಾಟಕ ಆಡ್ತಾ ಇದ್ದಾರೆ. ನಮ್ ಮನೆತನ ಮರ್ಯಾದೆ ನಾಶ ಮಾಡಿರೋ ಅವನ್ನ ಉಳಿಸೋದಿಲ್ಲ. ಆವೇಶದಲ್ಲಿ ಅನರ್ಥ ಮಾಡ್ಕೋಬೇಡ್ರಿ. ಇಷ್ಟಕ್ಕೂ ಆ ಹುಡುಗ ಮಾಡಿ ತಪ್ಪಾದ್ರೂ ಏನು? ದುಡ್ಡು ಕೊಡ್ತೀನಿ ನಾಟಕ ಆಡು ಅಂತ ಅವ್ನ್ ಕರ್ಸಿದ್ಯಾರು? ನಿಮ್ ತಂಗಿ. ಮನೆತನದ ಮರ್ಯಾದೆ ಬೀದಿ ಪಾಲಾದ್ರೂ ಪರವಾಗಿಲ್ಲ, ನಾನ್ ಮೆರಿತೀನಿ ಅಂತ ತೀರ್ಮಾನ ತಗೊಂಡಿದ್ಯಾರು? ನಿಮ್ ತಂಗಿ. ಅವಳನ್ನು ಸುಟ್ಟು ಹಾಕ್ತೀರಾ?